ಮೊನ್ನೆಯಷ್ಟೇ ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇ ಸಂಖ್ಯೆ 23ರಿಂದ ವಿಮಾನವು ಮಧ್ಯಾಹ್ನ 1:38ಕ್ಕೆ ಲಂಡನ್ಗೆ ಹೋಗಲು ಹೊರಟಿತು. ಟೇಕ್ ಆಫ್ ಆದ ನಂತರ ವಿಮಾನದಲ್ಲಿ ಅಪಾಯಕಾರಿ ಸಮಸ್ಯೆ ಉಂಟಾದಾಗ ಪೈಲಟ್ ರೇಡಿಯೋದಲ್ಲಿ ನೀಡುವ ಸಂದೇಶ ಇದು. ಇದಾದ ತಕ್ಷಣ ವಿಮಾನವು ನಿಮಿಷಕ್ಕೆ 475 ಅಡಿ ವೇಗದಲ್ಲಿ ಕೆಳಗಿಳಿಯಲು ಪ್ರಾರಂಭಿಸಿತು. ವಾಯು ಸಂಚಾರ ನಿಯಂತ್ರಣದೊಂದಿಗಿನ ಅದರ ಸಂಪರ್ಕವು ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಕಡಿತಗೊಂಡಿತು. ಇದರಿಂದಾಗಿ ವಿಮಾನ ಅಪಘಾತಕ್ಕೀಡಾದ ತಕ್ಷಣ ಭಾರೀ ಸ್ಫೋಟ ಸಂಭವಿಸಿತು. ಒಳಗೆ ಕುಳಿತಿದ್ದ ಪ್ರಯಾಣಿಕರು ಮತ್ತು ಹತ್ತಿರದಲ್ಲಿ ನೆಲದ ಮೇಲೆ ಇದ್ದ ಜನರು ಬೆಂಕಿಯಲ್ಲಿ ತೀವ್ರವಾಗಿ ಸುಟ್ಟು ಸಾವನ್ನಪ್ಪಿದರು. ವಿಮಾನವು ವಿಮಾನ ನಿಲ್ದಾಣದ ಗಡಿಯಿಂದ ಹೆಚ್ಚು ದೂರ ಹೋಗಲು ಸಾಧ್ಯವಾಗಲಿಲ್ಲ ಮತ್ತು ಈ ಏರ್ ಇಂಡಿಯಾ ವಿಮಾನವು ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಬಳಿ ಅಪಘಾತಕ್ಕೀಡಾಗಿದೆ ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿ ವಿಮಾನ ಅಪಘಾತಕ್ಕೀಡಾದ ತಕ್ಷಣ ಭಾರೀ ಸ್ಫೋಟ ಸಂಭವಿಸಿತು. ಒಳಗೆ ಕುಳಿತಿದ್ದ ಪ್ರಯಾಣಿಕರು ಮತ್ತು ಹತ್ತಿರದಲ್ಲಿ ನೆಲದ ಮೇಲೆ ಇದ್ದ ಜನರು ಬೆಂಕಿಯಲ್ಲಿ ತೀವ್ರವಾಗಿ ಸುಟ್ಟು ಸಾವನ್ನಪ್ಪಿದರು. ವಿಮಾನವು ವಿಮಾನ ನಿಲ್ದಾಣದ ಗಡಿಯಿಂದ ಹೆಚ್ಚು ದೂರ ಹೋಗಲು ಸಾಧ್ಯವಾಗಲಿಲ್ಲ ಮತ್ತು ಈ ಏರ್ ಇಂಡಿಯಾ ವಿಮಾನವು ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಬಳಿ ಅಪಘಾತಕ್ಕೀಡಾಗಿದೆ ಎಂದು ಹೇಳಲಾಗುತ್ತಿದೆ.